ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭೂಮಿ ಮತ್ತು ಅಚ್ಯುತ ಇಬ್ಬರು ಕೂಡ ಶ್ರವಣ್ ಮುಂದೆ ಅಶ್ವಿನಿ ದೇವಿಯಾನಿ ಸತ್ಯವನ್ನು ತೆರೆದಿಡುವುದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಅಶ್ವಿನಿ ದೇವಿಯಾನಿಯನ್ನು ಲಾಕ್ ಮಾಡಿಸಿದ್ಲ. ನವರಾತ್ರಿ ಹಬ್ಬದ ಮೊದಲನೇ ದಿನನೇ ಶಾರದಾ ಎಂಟ್ರಿ ಕೊಟ್ಟರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ ಯಾವಾಗ ಭೂಮಿಗೆ ಆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನಲ್ಲಿ ಗಾಜಿನ ಚೂರುಗಳು ಕಾಲಿಗೆ ಚುಚ್ಚಿ ಏಟಾಗುತ್ತೋ ನಿಜವಾಗ್ಲೂ ಅಪ್ಸೆಟ್ ಆಗ್ತಾರೆ. ಖಂಡಿತವಾಗ್ಲೂ ಇದೆಲ್ಲ ಅದೇ ರೀತಿ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಖಂಡಿತ ಯಾರು ಗ್ಲಾಸ್ ಬೇಸನ್ನು ಚೆಲ್ಲಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದು ಯಾರು ಅನ್ನೋದನ್ನು ತಿಳ್ಕೊಳ್ಳೋ ಟೈಮಲ್ಲಿ ಇಲ್ಲಿ ದೇವ್ಯಾನಿ ಅಶ್ವಿನಿನ ಟ್ರ್ಯಾಪ್ ಮಾಡಿರ್ತಾರೆ. ಬಟ್ ಅಶ್ವಿನಿಗೆ ಗೊತ್ತಿಲ್ಲದೇ ಅಶ್ವಿನಿ ಟ್ರ್ಯಾಪ್ ಆಗಿರ್ತಾಳೆ. ಇದರಿಂದಾಗಿ ಆ ಒಂದು ವಿಡಿಯೋನಲ್ಲಿ ಅಶ್ವಿನಿನೇ ಇದನ್ನೆಲ್ಲ ಮಾಡಿದ್ದು ಅನ್ನೋದು ರೆಕಾರ್ಡ್ ಆಗಿರುತ್ತೆ. ಆ ಒಂದು ರೆಕಾರ್ಡಿಂಗ್ನ ನೋಡ್ತಿದ್ದಾಗೆ ಇಡೀ ಮನೆ ತತ್ತರಿಸಿ ಹೋಗುತ್ತೆ. ಅಚ್ಯುತ್ ಮಾತ್ರನೇ ಅಲ್ಲ, ಅಜ್ಜಿ ಕೂಡ ಅಶ್ವಿನಿ ಕಪಾಳಕ್ಕೆ ಬಾರಿಸ್ತಾರೆ. ಇದರ ನಡುವೆ ದೇವ್ಯಾನಿ ಹೇಳ್ತಕ್ಕಂಥ ಆ ಒಂದು ಮಾತು ನಿಜವಾಗ್ಲೂ ಅಶ್ವಿನಿ ಮನೆಯಿಂದ ಗೇಟ್ ಪಾಸ್ ಕೊಡುವ ಹಾಗೆ ಮಾಡುತ್ತೆ. ಯಾಕಂದ್ರೆ ಇಲ್ಲಿ ದೇವ್ಯಾನಿ ಖಂಡಿತ ಶ್ರವಣ್ಣ ಭಾವಂಗೆ ಇಂಥ ಒಂದು ಗುಣನೇ ಇಲ್ಲ, ಅದು ಹೇಗೆ ಮನಸ್ವಿನಿ ಈ ರೀತಿ ಮಾಡೋಕೆ ಸಾಧ್ಯ, ನಿಜವಾಗ್ಲೂ ಯಾವುದು ಅನಾಥಾಶ್ರಮದಿಂದ ಬಂದು ಈ ರೀತಿಯಾಗಿ ನಾಟಕ ಮಾಡಿ ಏನಾದರೂ ಈ ಮನೆಗೆ ಸೇರ್ಕೊಂಡಿದ್ರೆ ಏನು ಮಾಡೋದು ಅಂತ ದೇವ್ಯಾನಿ ಹೇಳಿದಾಗ ಅದಕ್ಕೆ ಸರಿಯಾಗಿ ಅಜಿತ್ ಕೂಡ ಹೌದು, ನಾನು ಅವತ್ತಿಂದ ಹೇಳ್ತಾನೆ ಬಂದೆ, ಯಾರು ಕೂಡ ಕೇಳಲಿಲ್ಲ, ಇವತ್ತಾದರೂ ನಿಮಗೆ ಇವಳ ಬಂಡವಾಳ ಗೊತ್ತಾಗ್ತಿದೆಯಲ್ಲ, ಖಂಡಿತವಾಗ್ಲೂ ಇವಳು ಅಶ್ವಿನಿ ಅಲ್ಲ, ಇವಳು ಮನಸ್ವಿನಿ ಅಲ್ಲ, ಖಂಡಿತವಾಗ್ಲೂ ಇವಳು ಅಶ್ವಿನಿ, ಇವಳು ಯಾಕೆ ಮನೆಗೆ ಬಂದು ಎಲ್ಲವನ್ನ ಕೂಡ ನಾನು ವಿಚಾರಿಸ್ಕೋತೀನಿ, ಈ ಒಂದು ಕೇಸ್ನ ಮೇಲೆ ಇವಳನ್ನು ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿ ಅಚ್ಯುತ್ ಹೇಳ್ತಾರೆ. ಬಟ್ ಶ್ರವಣ್ ಮಾವ ಬರೋ ತನಕ ನಾನು ವೇಟ್ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಇದೆಲ್ಲದರ ನಡುವೆ ಅಶ್ವಿನಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ, ಜೊತೆಗೆ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಇದೆಲ್ಲವೂ ಕೂಡ ಅವಳು ಈ ಒಂದು ವಿಶ್ವದಿಂದ ತಪ್ಪಿಸ್ಕೊಳ್ಳೋ ಪ್ಲ್ಯಾನ್ ಆಗಿರುತ್ತೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಅಶ್ವಿನಿ ಮಾಡ್ತಕ್ಕಂಥ ಪ್ಲ್ಯಾನ್ಗಳು ವರ್ಕೌಟ್ ಆಗೋದಿಲ್ಲ, ಮನೆಯಿಂದ ಹೊರಡೋಕ್ಕಾಗೋದಿಲ್ಲ. ಅದೇ ರೀತಿ ಸಾಯ್ತೀನಿ ಅಂತ ಹೇಳಿದಾಗ ದಯವಿಟ್ಟು ಈ ರೀತಿ ಮಾಡಬೇಡ ಅಂತ ಸಂಗೀತ್ ಅವರು ತಡೀತಾರೆ. ತುಂಬ ಸ್ಟ್ರಾಂಗ್ ಆಗಿ ಎಫಿಟ್ ಮಾಡಲೇಬೇಕು, ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಾನು ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಅಶ್ವಿನಿ ಡಿಸೈಡ್ ಮಾಡ್ಕೊಂಡಿದ್ದೆ ಬಿರ್ರಿ ಎಗರಾಡ್ತಾರೆ. ಇದೆಲ್ಲದರ ನಡುವೆ ಬೆಳಗ್ಗೆ ಆಗ್ತಿದ್ದಾಗೆ ಮನೆಯವರು ಎಲ್ಲರೂ ಕೂಡ ಇರ್ತಾರೆ. ಶ್ರವಣ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಶ್ರವಣ್ ಅವರು ಬರ್ತಿದ್ದಾಗನೇ ಇಲ್ಲಿ ನಿಜವಾಗ್ಲೂ ಇವಳು ನಮ್ಮ ಮನಸ್ವಿನಿ ಅಂತ ಹೇಳೋದು ಕಷ್ಟ ಆಗತ್ತೆ, ನಿಮ್ದಾಗಲಿ ಶಾರದಾ ಗುಣ ಆಗಲಿ ಯಾವುದು ಕೂಡ ಕಾಣಿಸ್ತಿಲ್ಲ ಅಂತ ದೇವ್ಯಾನಿ ಹೇಳ್ತಾರೆ. ಈ ಕಡೆ ಸಂಗೀತ್ ಅವ್ರು ಕೂಡ ಹೌದು ಕಡೋ, ನಿಜವಾಗ್ಲೂ ಮೊದಲಲ್ಲಿ ನಾನು ಈ ಮಾತನ್ನು ನಂಬಲಿಲ್ಲ, ಆದರೆ ವಿಡಿಯೋ ನೋಡಿದ ಮೇಲೆ ನಮ್ಮದೇ ಇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾರೆ. ತದನಂತರ ಆ ವಿಡಿಯೋವನ್ನು ಕೂಡ ಶ್ರವಣ್ ಅವರಿಗೆ ತೋರಿಸಲಾಗತ್ತೆ. ಶ್ರವಣ್ ಕೂಡ ಆ ವಿಡಿಯೋವನ್ನು ನೋಡ್ತಾರೆ. ವಿಡಿಯೋ ನೋಡಿದ್ದೆ ನಿಜವಾಗ್ಲೂ ಕೆಂಡಾಮಂಡಲ ಆಗಿದ್ದೆ, ಮಗಳ ಕೆನ್ನೆಗೆ ರಪ್ ಅಂತ ಹೇಳಿ ಬಾರಿಸ್ತಾರೆ. ಅಪ್ಪ ಅಂತ ಹೇಳಿ ಅಶ್ವಿನಿ ಕೂಡ ಹೇಳ್ತಿದ್ದಾಗ ಈ ಕಡೆ ಅಚ್ಯುತ ಇವಳು ಏನು ಯಾಕೆ ಮನೆಗೆ ಬಂದು ಸೇರ್ಕೊಂಡ್ಲು, ಇನ್ನಾದರೂ ನಿಮಗೆ ಗೊತ್ತಾಯ್ತಲ್ಲ ಈಕೆ ನಿಮ್ಮ ಮಗಳಲ್ಲ ಅಂತ, ಖಂಡಿತವಾಗ್ಲೂ ನಿಮ್ಮ ಮಗಳು ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಏನು ಯೋಚನೆ ಮಾಡಬೇಡಿ ಮಾವ, ಇವತ್ತಿಂದನೇ ನಿಜವಾದ ಮನಸ್ವಿನಿ ಯಾರು ಅನ್ನೋದನ್ನು ನಾವು ಹುಡ್ಕೋಣ ಅಂತ ಹೇಳ್ತಾರೆ. ಈ ಕಡೆ ದೇವಿಯಾನಿಗೆ ಖುಷಿಯೋ ಖುಷಿ, ಯಾಕಂದರೆ ದೇವಿಯಾನಿಗೆ ಗೊತ್ತದೆ ಅಶ್ವಿನಿ ನನ್ನ ಮೇಲೇ ಬೇರೆ ರೀತಿಯಾಗಿ ಪ್ಲ್ಯಾನ್ ಮಾಡ್ತಿದ್ದಾಳೆ ಅನ್ನೋದು. ಅದೇ ಕಾರಣಕ್ಕೆ ಈಕೆಯನ್ನು ಮನೆಯಿಂದ ಓಡಿಸ್ಬೇಕು ಅಂತಾನೆ ದೇವ್ಯಾನಿ ಈ ಒಂದು ಟ್ರ್ಯಾಪನ್ನು ಮಾಡಿದ್ದು ಅಶ್ವಿನಿಗೆ. ಬಟ್ ಇಲ್ಲಿ ಅಶ್ವಿನಿನ ಪೊಲೀಸ್ ಅವರನ್ನು ಕರೆಸಿ ಎಳ್ಕೊಂಡು ಹೋಗಿ ಅಂತ ಅಚ್ಯುತ್ ಹೇಳ್ತಿದ್ದಾಗೆ ಶ್ರವಣ್ಣ ಅದನ್ನು ತಡೀತಾರೆ. ಯಾರು ಕೂಡ ನನ್ನ ಮಕ್ಕಳನ್ನು ಅರೆಸ್ಟು ಮಾಡಬೇಕಾಗಿಲ್ಲ, ನನ್ನ ಮಗಳು ಇಲ್ಲಿ ಏನಾಯಿತು ಅನ್ನೋ ಎಲ್ಲ ವಿಷಯವನ್ನು ಕೂಡ ನೆನ್ನೆ ಹೇಳಿದಾಳೆ. ಅವಳು ಈ ರೀತಿ ಮಾಡೋದಕ್ಕೆ ಕಾರಣ ಬೇರೆ ಯಾರು ಅವಳಿಗೆ ಹೇಳ್ಕೊಟ್ಟಿದ್ದಾರೆ, ಅದೇ ಕಾರಣಕ್ಕೆ ಅವಳು ಈ ರೀತಿ ಮಾಡಿದಂತೆ, ನನ್ನ ಮಗಳು ಯಾರು ಅನ್ನೋದನ್ನು ಕೂಡ ನನ್ನ ಹತ್ರ ಹೇಳಿದಾಳೆ, ಹೇಳು ಮಗಳೇ ಈಗ ಯಾರು ಇದನ್ನು ನಿನ್ನ ಕೈಯಿಂದ ಮಾಡಿಸಿದ್ದು ಅಂತ ಹೇಳಿ ಶ್ರವಣ್ ಅವರು ಕೇಳಿದಾಗ ಇಲ್ಲಿ ಅಶ್ವಿನಿ ಬೊಟ್ಟು ಮಾಡಿ ತೋರಿಸೋಕೆ ಸಿದ್ಧವಾಗ್ತಾಳೆ. ಇಲ್ಲಿ ದೇವ್ಯಾನಿ ನಿಜವಾಗ್ಲೂ ನಡ್ಗೆ ಹೋಗ್ತಿದ್ದಾರೆ, ಬಿಕಾಸ್ ನನ್ನ ಬೆರಳು ಮಾಡಿ ತೋರಿಸ್ಬಿಡ್ತಾಳೆ, ನನ್ನ ಬಂಡವಾಳ ಆಚೆ ಬಂದ್ಬಿಡುತ್ತಾ ಅಂತ. ತದನಂತರ ಇಲ್ಲಿ ದೇವ್ಯಾನಿ ಅಂಚು ಯಾರನ್ನು ಕೂಡ ತೋರಿಸ್ದೆ, ಆಕೆ ತೋರಿಸೋದು ಅಪೇಕ್ಷಾನೇ ಇದನ್ನೆಲ್ಲ ಮಾಡಿಸಿದ್ದು. ಅವಳು ನಿಜವಾಗ್ಲೂ ನನ್ನನ್ನು ತುಂಬ ಬಾರಿ ಕೇಳಿದ್ಲು, ಅಚ್ಯುತ್ ಮತ್ತೆ
ಭೂಮಿನ ದೂರ ಮಾಡಬೇಕು ಅಂತ. ಭೂಮಿ ಅಜಿತ ಮದುವೆ ಆಗಿರೋದು ಅವಳಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಹಾಗಾಗಿ ಅವಳು ನನ್ನ ಹತ್ರ ಸಹಾಯ ಕೇಳಿದ್ಲು. ಬಟ್ ನಾನು ಯಾವತ್ತೂ ಕೂಡ ಅವ್ರಿಗೆ ಸಹಾಯ ಮಾಡೋಕ್ಕೆ ಒಪ್ಕೊಂಡಿರಲಿಲ್ಲ. ಬಟ್ ಅಜಿತ್ ಆಗಲಿ ಭೂಮಿ ಆಗಲಿ ನನ್ನ ಮನಸ್ವಿನಿ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಟ್ ಮನಸ್ವಿನಿ ಅಂತ ಒಪ್ಕೊಂಡಿರ್ತಕ್ಕಂಥ ಅಪ್ಪುಗಾರು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡೆ. ಅದೇ ಕಾರಣಕ್ಕೆ ನಾನು ಆ ರೀತಿ ಮಾಡಿದ್ದು ಅಂತ ಹೇಳ್ತಾಳೆ. ಹಾಗಿದ್ರೆ ಇಲ್ಲಿ ಅಪ್ಪು ಕೂಡ ಹೌದು ನಾನೇ ಮಾಡಿಸಿದ್ದು ಅಂತ ಹೇಳಿ ಒಪ್ಕೊಂಡೇ ಬಿಡಬೇಕಾಗತ್ತೆ. ಬಿಕಾಸ್ ಸಂಗೀತ ಅವರು ಬಂದು ಮಗಳನ್ನ ಪ್ರಶ್ನೆ ಮಾಡ್ತಾರೆ, ಇದನ್ನು ಮಾಡಿಸಿದ್ದು ನೀನೇನಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ. ಹಾಗಿದ್ರೆ ಇದನ್ನು ಹೇಳಿದ್ದು ದೇವಿಯಾನಿ ಅಲ್ವಾ ಅಪ್ಪುನ? ಖಂಡಿತವಾಗ್ಲೂ ಅಪ್ಪುನೇ. ಇಲ್ಲಿ ಯಾವಾಗ ಭೂಮಿನ ಡ್ಯಾನ್ಸ್ ಡ್ರೆಸ್ನ ಹಾಕಿಸಿ ಕರ್ಕೊಂಡು ಬಂದರು ದೇವಿಯಾನಿ ಬಂದಿದ್ದೆ ಇಲ್ಲಿ ಅಂಜು ಅಪ್ಪು ಹಾಗೆ ಅಶ್ವಿನಿ ಹತ್ರ ಬಂದಿದ್ದೆ. ನೀವು ಅನ್ಕೊಂಡಾಗೆ ಭೂಮಿಗೆ ಡ್ಯಾನ್ಸ್ ಬರಲ್ಲ ಅನ್ನೋದು ಸುಳ್ಳು. ಭೂಮಿನೇ ಹೇಳಿದಾಳೆ ಅವಳಿಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಬರುತ್ತಂತೆ, ನೀವು ಇದನ್ನು ಬಿಟ್ಟರೆ ಒಳ್ಳೇದು. ಆ ಭೂಮಿನ ಮುಂದೆ ಅಂಜು ಬೆಟರ್ ಅಂತ ತೋರಿಸೋದಕ್ಕೆ ನಿಮಗೆ ಸಾಧ್ಯ ಇಲ್ಲ. ಸುಮ್ಮನೆ ಈ ಒಂದು ಪ್ಲ್ಯಾನನ್ನು ಡ್ರಾಪ್ ಮಾಡಿಬಿಡಿ. ನನಗೆ ಅಂಜು ಬೇರೆ ಅಲ್ಲ, ಭೂಮಿ ಬೇರೆ ಅಲ್ಲ. ಜೊತೆಗೆ ಭೂಮಿನ ಬೀಳಿಸ್ಬೇಕು ಅಂತ ಗಾಜಿನ ಪೀಸ್ಗಳನ್ನ ಹಾಕೋದು, ಜೊತೆಗೆ ಇನ್ನೇನೋ ಮಾಡೋದು, ಎಣ್ಣೆ ಹಾಕಿ ಬಿಡಿಸೋದು, ಇದನ್ನೆಲ್ಲ ಕೂಡ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ದೇವ್ಯಾನಿ ಹೇಳಿರ್ತಾರೆ. ದೇವ್ಯಾನಿ ಹೇಳಿ ಹೋಗ್ತಿದ್ದಾಗೆ ಅಪ್ಪು ಅಂತೂ ಇದೇ ಅಲ್ವಾ ಸೂಪರ್ ಪ್ಲಾನ್. ಅತ್ತೆ ಒಂದು ಗೊತ್ತಿದ್ದ ಒಂದು ಪ್ಲಾನನ್ನೇ ಕೊಟ್ಟು ಹೋಗಿದ್ದಾರೆ. ಆ ಪ್ಲಾನನ್ನು ಇಟ್ಕೊಂಡು ಭೂಮಿನ ನಾವು ಸ್ಟೇಜ್ ಮೇಲಿಂದ ಕೆಳಗಡೆ ಬೀಳಿಸಬಹುದು. ಗಾಜಿನ ಪೀಸ್ಗಳನ್ನ ಹಾಕೋಣ ಅಂದಾಗ ಇಲ್ಲಪ್ಪ ನಾನಂತೂ ಸಾಧ್ಯ ಇಲ್ಲ ಅದನ್ನು ಮಾಡೋದಕ್ಕೆ, ಆಮೇಲೆ ಅಜಿತ್ ನನ್ನನ್ನು ಸುಮ್ಮನೆ ಬಿಡ್ತಾನ ಅಂತ ಅಶ್ವಿನಿ ಹೇಳಿದಾಗ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ, ಆ ರೀತಿ ಏನೂ ಆಗೋದಿಲ್ಲ, CCTV ಫುಟೇಜ್ನ ಆಫ್ ಮಾಡ್ತೀನಿ, ವಿಡಿಯೋಗ್ರಾಫರ್ ಮುಂದೆ ಹೋಗಿ ನಿಂತ್ಕೋತೀನಿ, ಯಾವುದೇ ವಿಡಿಯೋ ರೆಕಾರ್ಡ್ ಆಗೋದಿಲ್ಲ, ಹಾಗೆ ನೀನು ಮಾಡಿದ್ದು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿರ್ತಾರೆ. ಇದು ಎಲ್ಲವನ್ನ ಕೂಡ ಅಪ್ಪು ನೆನಪು ಮಾಡ್ಕೋತಾರೆ. ಕೊನೆಗೂ ಇಲ್ಲಿ ಯಾವುದೇ ಕಾರಣಕ್ಕೂ ಅಪ್ಪು ಈ ಮನೇಲಿ ಇರಲಿ ಕೂಡ್ದು ಅಂತ ಹೇಳಿ ಸಂಗೀತ ಅವರು ಹಠಕ್ಕೆ ಬಿದ್ದಿದೆ, ಇವಳು ಗಂಡನ ಮನೆಗೆ ಹೋಗು ಅಂದರೆ ಹೋಗಲ್ಲ, ನಾವೇ ಕಳಿಸ್ಬೇಕು ಅಂತ ಹೇಳಿ ಅಪ್ಪುನ ಗಂಡನ ಮನೆಗೆ ಕಳಿಸೇ ಬಿಡ್ತಾರೆ. ಈ ಕಡೆ ಅಪ್ಪ ಅಪೋಸ್ ಮಾಡಿದ್ರು ನಾನೇ ಹೋಗಬೇಕಾಗತ್ತೆ ಅಂತ ಹೇಳಿ ಸಂಗೀತ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಮಗಳನ್ನು ಗಂಡನ ಮನೆಗೆ ಬಿಟ್ಟು ಬರೋಕೆ ರಮಣವರು ಹೋಗ್ತಾರೆ. ತದನಂತರ ಇಲ್ಲಿ ಅಶ್ವಿನಿನ ಅರೆಸ್ಟ್ ಮಾಡಲಿಕ್ಕೆ ಅಜಿತ್ ಮತ್ತು ಮುಂದಾದಾಗ ದಯವಿಟ್ಟು ನನ್ನ ಮಗಳನ್ನ ಅರೆಸ್ಟ್ ಮಾಡಬೇಡ, ನನ್ನ ಮಗಳು ಅಂತ ಅಷ್ಟೇ ಅಲ್ಲ ಈ ಮನೆ ಮರ್ಯಾದೆ ಅಂತ ಕೇಳ್ತಿದ್ದೀನಿ ಅಂತ ಕೈ ಮುಗ್ದು ಶ್ರವಣ್ ಕೇಳ್ಕೊತಾರೆ, ಅಪ್ಪ ಕೇಳ್ಕೊತಾರೆ, ಭೂಮಿ ಕೇಳ್ಕೊತಾಳೆ. ಹಾಗಾಗಿ ಇಲ್ಲಿ ಅಜಿತ್ ಕೂಡ ಒಪ್ಕೊಳ್ಳೇಬೇಕಾಗತ್ತೆ. ಇನ್ನು ಮುಂದೆ ನನ್ನ ಮಗಳು ಇಂಥ ತಪ್ಪು ಮಾಡದೇ ಇರುವಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿ ಇನ್ನು ಮುಂದೆ ಇಂಥ ತಪ್ಪು ಆಗಬಾರ್ದು ನಿನ್ನಿಂದ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ನಂತರ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಎಲ್ಲರೂ ನವರಾತ್ರಿ ಒಂದು ಬೊಂಬೆಗಳ ಇಡೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಭೂಮಿ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದಾಳೆ, ಜಸ್ಟ್ ನೈವೇದ್ಯ ಮಾಡಿದ್ರೆ ಆಯಿತು, ಎಲ್ಲರೂ ಕೂಡ ಬೊಂಬೆಗಳನ್ನು ಇಟ್ಟು ಪೂಜೆ ಮಾಡೋಣ, ನವರಾತ್ರಿ ಸಂಭ್ರಮವನ್ನು ಆಚರಿಸೋಣ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಶ್ರವಣ್ ಕೂಡ ಮೈಸೂರಿಗೆ ಹೋಗಿದ್ದ ವಿಷಯವನ್ನು ಹೇಳ್ತಾರೆ. ಅಲ್ಲಿ ಶಾರದಾ ಸಿಗಲಿಲ್ಲ, ಶಾರದಾ ಥರ ಬೇರೆ ಯಾರನ್ನು ನೋಡಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಖಂಡಿತ ನಿಮಗೆ ಶಾರದಮ್ಮ ಸಿಗ್ತಾರೆ ಅನ್ನೋ ಹೋಪ್ಸನ್ನು ಭೂಮಿ ಕೊಟ್ಟಾಗ ಖಂಡಿತ ಸಿಗ್ತಾಳೆ ಅನ್ನೋ ಹೋಪ್ಸಿರೋದ್ರಿಂದನೇ ಇಷ್ಟು ದಿನ ಬದುಕಿದ್ದೀನಿ ಅಂತ ಕೂಡ ಹೇಳ್ತಾರೆ. ನಂತರ ಭೂಮಿಗೆ ಪೆಟ್ಟಾಗಿರೋದ್ರಿಂದ ನಾನೇ ಅವಳನ್ನು ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ತಾನೇ ಎತ್ಕೊಂಡು ಭೂಮಿಯನ್ನು ರೂಮಿಗೆ ಕರ್ಕೊಂಡು ಹೋಗ್ತಾರೆ. ತದನಂತರ ಕೊನೆಗೂ ಇಲ್ಲಿ ನವರಾತ್ರಿಯ ಸಂಭ್ರಮ ಶುರುವಾಗಿದೆ. ಇಲ್ಲಿ ಭೂಮಿ ನವರಾತ್ರಿ ಸಂಭ್ರಮಕ್ಕೆ ಬೊಂಬೆಗಳ ಹಾಡನ್ನು ಹಾಡೋದ್ರ ಮುಖಾಂತರ ಚಾಲನೆಯನ್ನು ಕೊಡ್ತಿದ್ದಾರೆ. ಈ ಒಂದು ಹಾಡು ಅಂದರೆ ಶಾರದಾಗೂ ತುಂಬ ಇಷ್ಟ ಅಂತ ಹೇಳಿ ಅಮ್ಮ ಸಂಗೀತ ಹೇಳ್ತಾ ಇದ್ರೆ, ಈತ ಕಡೆ ಅಶ್ವಿನಿ ನನಗೂ ಈ ಹಾಡು ಇಷ್ಟ ಅಂದಾಗ ಹಾಗಿದ್ರು ಒಂದೇ 2 ಲೈನ್ ಆಡ್ಬೋದಲ್ಲ ಅಂತ ಅಜಿದ್ದೆ ಇಲ್ಲಿ ಅಶ್ವಿನಿನ ಸಿಕ್ಕಿ ಬೀಳಿಸ್ತಿದ್ದಾರೆ. ಹಾಗಿದ್ರೆ ಈ ಒಂದು ಸಾಂಗನ್ನು ಆಡ್ತಾಳೆ ಅಶ್ವಿನಿ. ಇದರ ಜೊತೆಗೆ ನವರಾತ್ರಿಯ ದಿನಾನೇ ಶಾರದಾ ಅವರ ಎಂಟ್ರಿ ಆಗೋದ್ರ ಜೊತೆಗೆ ಶ್ರವಣವರ ಬಾಳಲ್ಲಿ ಬೆಳಕು ಮೂಡುತ್ತಾ ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಚುಗೆ ವೇಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.